ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶೂಟ್ ಮಾಡೋಣ. ಸೊ ಇವತ್ತಿನ ಬ್ಲಾಗ್ ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ಸೊ ನಾನು ಈಗ ಜಸ್ಟ್ ಒಂದು ಅರ್ಧ ಗಂಟೆ ಅಷ್ಟೇ ಟೈಮ್ ಸಿಕ್ಕಿದ್ದು ಎಕ್ಸಸೈಸ್ ತೋರ್ಸೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಶುಕ್ರವಾರ ತುಂಬ ಕೆಲಸ ಒರೆಸೋದು ಗುಡಿಸೋದು ಎಲ್ಲ ಅಂದ್ಕೊಂಡೆ ಒಂದೆರಡು ಎಕ್ಸಸೈಸ್ ತೋರಿಸೋಣ ಅಂತ, ಬಟ್ ಆಗಲಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಹೆವಿ ಕೆಲಸ ಅಂತಲೇ ಹೇಳ್ಬೋದು. ಇವತ್ತು ಇನ್ನೊಂದು ನಮ್ಮ ಗುಬ್ಬಿನಲ್ಲಿ ಅವರೇ ಬೇಳೆ ಒಂದು ಮೇಳ ನಡೀತಾ ಇದೆ. ನಮ್ಮ ಗುಬ್ಬಿಲಿ ಮೊದಲ ಬಾರಿಗೆ ಇದು ಒಂದು ಬಾಲಾಜಿ ಟ್ರಸ್ಟ್ ಅವ್ರ ಕಡೆಯಿಂದ ಏನು ಆರ್ಗನೈಸ್ ಮಾಡಿದ್ದಾರೆ. ಸೊ ನೋಡೋಣ, ನಾವು ಕೂಡ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಬಿಸಿಲು, ಸೊ ನೋಡೋಣ ಹೆಂಗಾಗುತ್ತೆ, ಹೋಗೋದೋ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಒಂದು ಅವರೆಬೇಳೆ ಮೇಳ ಹೇಗಿರುತ್ತೆ ತೋರಿಸೋಣ ಅಂತ. ಅದ್ರ ಜೊತೆಗೆ ಬರೀ ಅವರೆಬೇಳೆದೆಲ್ಲ ಸುಮಾರು ಸ್ಟಾಲ್ಗಳನ್ನ ಆರ್ಗನೈಸ್ ಮಾಡಿದಾರಂತೆ. ಯಾವುದ್ಯಾವುದಿದೆ ಏನು ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಸೊ ಹೋಗೋಣ ಆಮೇಲಿಂದ. ಸೊ ಬ್ಲಾಗಿಗೆ ನೋಡ್ತಾ ಇರಿ. ಗೊತ್ತಲ್ಲ, ಸುಜಿತಿಗೆ ರಾಗಿ ರೊಟ್ಟಿ ಪಟ್ಟ ಪಟ್ಟ ಅಂತ ರೆಡಿ ಮಾಡಬೇಕು. ಇವಾಗ ಅಪ್ಪ ದೇವ ಕೆಲಸ ನೆನೆಸ್ಕೊಂಡ್ರೆ ನೆನ್ನೆ ಆಗಲಿಲ್ಲ ನನಗೆ. ಮೇಲೆಲ್ಲ ಒರೆಸ್ಕೊಂಡ್ಬರ್ತೀನಿ ನೋಡಿ, ಎಲ್ಲ ತೆಗೆದುಬಿಟ್ಟು ಬರೀ ರಾಗಿ ಹಿಟ್ಟು ಮಾತ್ರ ಹಾಕ್ತೀನಿ ಆಯಿತಾ. ಚಿಯಾ ಸೀಡ್ಸ್ ಅಂತೂ ಯಾವಾಗಲೂ ನೆನೆಸೇ ಇರ್ತೀನಿ ಮನೇಲಿ. ಸೊ ಮೆಂತ್ಯ ಸೊಪ್ಪಿನ ಬಾತು ಹಿಂಗಾಗಿದೆ ಗೊತ್ತಾ, ಸೂಪರಾಗಿದೆ. ಇವಾಗ ಸುಜ್ಜಮ್ಮಗೆ ಇವಾಗ ಚಟ್ನಿ ಬೇಕೇ ಬೇಕಂತ. ಮೆಂತ್ಯ ಬಾತ್ ರಾಗಿ ರೊಟ್ಟಿಗೆ, ಸ್ಕೂಲಿಗೆ ರಾಗಿ ರೊಟ್ಟಿ ಶುಕ್ರವಾರ. ಸುಜಮ್ಮಗೆ 24th ಏನೋ ಸ್ಕೂಲ್ ಡೇ ಇದೆ. ಇವಾಗ ಲಾಸ್ಟಲ್ಲಿ ಮಾಡ್ತಿದ್ದಾರೆ ಅವರು, ಆಮೇಲೆ ರಜಾ ಕೊಡ್ತಾರೆ ಅನಿಸುತ್ತೆ ಅಂತ ಅನ್ನಿಸ್ಬಿಡುತ್ತೆ. ಕೆಲಸದ ಒತ್ತಡ ಹಂಗಿರುತ್ತೆ. ಯುಗಾದಿ ಹಬ್ಬ ಬಂತು, ನಿಮ್ಮೆಲ್ರಿಗೂ ಖುಷಿ ಹಬ್ಬ. ಆದರೆ ನಮಗೆ ನೋವನ್ನ ನೆನ್ಪು ಮಾಡ್ಕೊಳ್ಳೋಂಥ ಹಬ್ಬ. ನಂತರ ಬರೀ ಅದನ್ನೇ ನೆನ್ಪು ಮಾಡ್ಕೊತ ಹೋದರೆ ಜೀವನ ನಡೆಯಲ್ಲ. ಆದರೆ ಏನು ಮಾಡೋದು, ಅದು ತನ್ನಷ್ಟಕ್ಕೆ ತಾನೇ ನಮಗೆ ಅಂತಲ್ಲ, ನಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ನೆನಪಾಗ್ಬಿಡುತ್ತೆ. ಶಶಿ ಬಿದ್ದಿದ್ದು ಇವತ್ತೇ ಅಲ್ವಾ, ಶಶಿ ಬಿದ್ದಿದ್ದು ಇವತ್ತೇ ಅಲ್ವಾ ಅಂತಿರ್ತಾರೆ ಎಲ್ಲರೂ. ನೆನಪು ಮಾಡ್ಕೊಂಡು ಎಷ್ಟೋ ಜನ ಫೋನು ಮಾಡ್ತಾರೆ ಅವತ್ತಿನ ದಿವಸ. ನಮ್ಮನೇಲಿ ಹಬ್ಬದ ದಿವಸ, ಯುಗಾದಿ ಹಬ್ಬದ ದಿವಸ ಅಂತೂ ನಮ್ಮ ಮೈಸೂರು ಭಾವ ಖಂಡಿತ ಫೋನ್ ಮಾಡ್ತಾರೆ. ಯಾಕೆಂದರೆ ಯಾರು ಮಾಡೋದಿದ್ರು ಅವ್ರು ಮಾಡಿ ನೆನಪು ಮಾಡ್ಕೊತಾರೆ. ಇವತ್ತೇ ಅಲ್ವೇನಪ್ಪ ನೀನು ಇದು ಬಂದಿದ್ದೀನಿ, ಏನು ಮಾಡ್ತೀರ. ನಮ್ಮ ಮುದ್ದು ಮರಿ ಬಂತು ನಮ್ಮ ಮುದ್ದು ಮರಿ ಬಂತು. ನಮ್ಮ ಮುದ್ದು ಮರಿ ಬಂತು. ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಎಂತ ಟಾಸ್ಕ್ ಇರುತ್ತಪ್ಪ ಬೆಳಗ್ಗೆ. ಇವತ್ತು ಪಾಲಕ್ ಸ್ಮೂದಿ ಮಾಡಿದ್ದೀನಿ. ಇವತ್ತು ಆಪಲ್ಲು ಬನಾನಾ ಹಾಕಿಲ್ಲ, ಆರೆಂಜ್ ಹಾಕಿದ್ದೀನಿ, ಪಾಲಕ್ ಹಾಕಿದ್ದೀನಿ. ಯಾರಿಗೆಲ್ಲ ಏರ್ ಫಾಲ್ ಆಗ್ತಿದ್ದಾರೆ ದಯವಿಟ್ಟು ಆಮ್ಲನ ಉಪಯೋಗಿಸಿ ಪಾಲಕ್ನ ಹೇರಳವಾಗಿ ಉಪಯೋಗಿಸಿ. ಗುಬ್ಬಿಲಿ ಎಲ್ಲಿ ಆಮ್ಲ ಸಿಗುತ್ತೆ ಗೊತ್ತಾ? ನೀವು ಗುಬ್ಬಿಲಿ ಎಲ್ಲೂ ಸಿಗಲ್ಲ ಮೇಡಮ್, ಎಲ್ಲಿ ಸಿಗುತ್ತೆ ಒಂಚೂರು ಇನ್ಫಾರ್ಮೇಷನ್ ಕೊಡಿ ಅಂತೀರಾ. ಎಲ್ಲಿ ಅಂದರೆ ಡಿಗ್ರಿ ಕಾಲೇಜ್ ರೋಡಲ್ಲಿ ಅಥವಾ ಮಾರುತಿ ನಗರ ಒಂದು ಸರ್ಕಲ್ ಬರುತ್ತೆ. ಮಾರುತಿ ನಗರ ಅಂದರೆ ಶುಭೋದಯ ಸ್ಕೂಲ್ ಆಫೀಸ್ ಇದೆ ನೋಡಿ, ಅಂದರೆ ಕೆನರಾ ಬ್ಯಾಂಕ್ ಆಪೋಸಿಟ್ ಒಂದು ಆಫೀಸ್ ಇದೆ. ಶುಭೋದಯ ಸ್ಕೂಲ್ದು ಆಫೀಸ್ ಇದೆ, ಅಥವಾ ಕೆನರಾ ಬ್ಯಾಂಕ್ ಪಕ್ಕದಲ್ಲೇ ಮಾರುತಿ ನಗರದ ಒಂದು ರೋಡ್ ಇದೆ. ಅಂದರೆ ಅಂಬೇಡ್ಕರ್ ಭವನ ಬರುತ್ತೆ ನೋಡಿ, ಒಂಚೂರು ಮುಂದೆ ಬಂದರೆ ಒಂದು ಸರ್ಕಲ್ ಇದೆ. ಆ ಸರ್ಕಲಲ್ಲಿ ಒಂದು ತರಕಾರಿ ಮಾರ್ಕೆಟ್ ಇದೆ. ಸೊ ಅಲ್ಲಿ ಈ ಆಮ್ಲ ಸಿಗ್ತಾ ಇದೆ ಆಯಿತಾ. ಎಷ್ಟು ಫ್ರೆಶ್ ಆಗಿ ತರಿಸ್ತಿದ್ದಾರೆ ಅವರು ಅಂದರೆ, ನೀವು ಇದನ್ನು 15 ದಿವಸ ಹೊರಗಡೆ ಇಟ್ಟರು ಏನೂ ಆಗಲ್ಲ. ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ. ಇವತ್ತಿನ ದಿನದಲ್ಲಂತೂ ಬೆಟ್ಟದ ನೆಲ್ಲಿಕಾಯಿ ಉಪಯೋಗ ತುಂಬಾ ಇದೆ. ಅದಕ್ಕೆ ಜನ ತುಂಬಾ ಉಪಯೋಗಿಸ್ತಾರೆ. ಮತ್ತು ಇದ್ರ ರೇಟ್ ಕೂಡ ಜಾಸ್ತಿ ಆಗಿದೆ ಹಿಂಗೇನೆ. ಸೊ ಇವ್ರ ಹತ್ರ ರೀಸನಬಲ್ ರೇಟಲ್ಲಿ ಸಿಗುತ್ತೆ. ನಾನು ಅರ್ಧ kg ತರಿಸ್ತೀನಿ ಆಯಿತಾ. ಇದು ಎಲ್ಲಿ ಸಿಗುತ್ತೆ ಅಂತ ಕೇಳ್ತಿರ್ತೀರ, ಗುಬ್ಬಿನಲ್ಲಿ ಯಾವಾಗಲೂ ಫ್ರೆಶ್ ಆಗಿ ಸದಾಕಾಲ ಸಿಗುತ್ತೆ ಅವ್ರ ಶಾಪಲ್ಲಿ. ಸೊ ಇತ್ತೀಚೆಗೆ ಅಷ್ಟೇ ನಂಗೆ ಗೊತ್ತಾಗಿದ್ದು. ನಾನು ತುಮಕೂರಿಂದ ತರಿಸ್ತಾ ಇದ್ದೆ, ರೋಹಿತ್ ಬೆಂಗಳೂರಿಗೆ ಹೋದಾಗ ತರಿಸ್ತಾ ಇದ್ದೆ. ಸೊ ಇವಾಗ ಸಿಗ್ತಾ ಇದೆ. ನಿಮ್ಗೆ ಯಾರಿಗಾದರೂ ಆಮ್ಲ ಬೇಕು ಅಂತಂದರೆ ಆ ತರಕಾರಿ ಮಾರ್ಕೆಟಲ್ಲಿ ಕೇಳಿ, ತರಕಾರಿ ಶಾಪಲ್ಲಿ ಕೇಳಿ, ಖಂಡಿತ ಈ ಥರ ಫ್ರೆಶ್ ಆಗಿರೋ ಅಂತ. ನೆನ್ನೆ ತೊಗೊಂಬಂದೆ ನೋಡಿ, ಉಪಯೋಗಿಸಿ.
ಬಿ ಪಿ ಶುಗರ್ ಏನೇ ಇದ್ರೂ ಕೂಡ ಈ ಆಮ್ಲದಿಂದ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಬಿ ಪಿ ಶುಗರ್ ಎಲ್ಲ ಕಡಿಮೆ ಆಗುತ್ತೆ. ಮನೆಯವ್ರಿಗೂ ಕೂಡ ಒಂದೊಂದು ಟ್ಯೂಬ್ ನೀರಿಗೆ ಹಾಕಿ ಕೊಡ್ತೀನಿ. ಮತ್ತು ಏರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಏನೇ ಇನ್ನೂ ಒಂದು ಹೇಳ್ತೀನಿ, ಯಾವಾಗಲೂ ಅಷ್ಟೇ ಏನೇ ಯೋಚನೆ ಮಾಡೋದಿದ್ರು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಮ್ಮ ಕೈಲಿ ಆಗಲ್ಲ, ನಮ್ಮ ಕೈಲಿ ಸಾಧಿಸೋಕ್ಕಾಗಲ್ಲ, ನನ್ಗೆ ಹಿಂಗಾಗ್ತಿದೆ ಹಂಗಾಗ್ತಿದೆ. ಸೊ ಅದನ್ನೇ ರಿಟರ್ನ್ ಮಾಡ್ಕೊಳ್ಳಿ ನೀವು, ನನ್ನ ಕೈಲಿ ಆಗುತ್ತೆ, ನನ್ನ ಕೈಲಿ ಇದು ಸಾಧ್ಯ, ಇದು ಯಾಕೆ ಹಿಂಗಾಗ್ತಾ ಇದೆ, ಇದನ್ನು ನಾನು ಖಂಡಿತ ಮಾಡ್ತೀನಿ. ಈ ಥರ ಪಾಸಿಟಿವ್ ಎನರ್ಜಿನ ನೀವು ತುಂಬ್ಕೊಳ್ಳಿ, ಖಂಡಿತ ಲೈಫಲ್ಲಿ ಎಲ್ಲದನ್ನೂ ಸಾಧಿಸ್ತೀರಾ. ಇದನ್ನು ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬುಧವಾರ ನಾನ್ ವೆಜ್ ಏನೂ ಮಾಡೋಕ್ಕೆ ಬಿಟ್ಟಿಲ್ಲ, ಮೊಟ್ಟೆ ಬೇಯಿಸೋಕ್ಕೆ ಬಿಟ್ಟಿಲ್ಲ. ಅಂದರೆ ಸಂಕಷ್ಟಿ ಅಲ್ಲ, ಅಷ್ಟಮಿ ಅಂತ ಏನೋ ಒಂದು ಮಾಡಿದ್ದೆ. ಸೊ ಇವತ್ತಿನ ಬ್ಲಾಗಲ್ಲಿ ಅದನ್ನು ನಾನು ಜಾಯಿನ್ ಮಾಡ್ತೀನಿ. ಇವನು ನೋಡಿ ಅಷ್ಟಮಿ ಅಂತ ಬುಧವಾರ ನಾನು ಏನೂ ಮಾಡೋಕ್ಕೆ ಬಿಟ್ಟಿಲ್ಲ. ಅಂದರೆ ಬುಧವಾರ ನಾನು ಏನೋ ಮಾಡಿದ್ದೆ, ಅದನ್ನು ಈ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಇನ್ನು ಗುರುವಾರ ಮಾಡಲ್ಲ ನಾನ್ ವೆಜ್ಜು, ರಾಯರ ವಾರ ಅಲ್ವಾ, ಆವತ್ತೂ ಮಾಡೋಕ್ಕೆ ಬಿಟ್ಟಿಲ್ಲ. ಇವ್ನು ಜುಮ್ಗೆ ಬೇರೆ ಹೋಗ್ತಾನೆ ನೋಡಿ, ಅದಕ್ಕೆ ಈಗ ಇದೇನೋ ಮಾಡ್ತಿದ್ದಾನೆ, ಚೆನ್ನಾಗಿ ಮಾಡ್ತಾನೆ, ಇದೇನೋ ಗ್ರೇವಿ. ಸೊ ಇನ್ನೊಂದು ಸಲ ಅವನ ಕೈಲೇ ಮಾಡಿಸಿ ಏನೇನು ಮಾಡ್ತಾನೆ ಏನೇನು ಹಾಕ್ತಾನೆ ಅಂತ ತೋರಿಸ್ತೀನಿ. ಸೊ ತುಂಬ ಚೆನ್ನಾಗಿ ಮಾಡ್ತಾನೆ, ಇದೇನೋ ಗ್ರೇವಿ ಮಾಡ್ತಾನೆ. ಅವನಿಗೆ ಅವ್ರ ಪಪ್ಪಂಗೆ ಎಲ್ಲ ಮಾಡ್ಕೊತಾ ಇದ್ದಾನೆ. ಸುಜಿತ್ತೆ ಏನು ತಿನ್ನಲ್ಲ, ಯಾವಾಗಾದ್ರೂ ನೆಕ್ಸ್ಟು ಶೇರ್ ಮಾಡುವ. ಚೆನ್ನಾಗಿ ಮಾಡ್ತಾನೆ. ಆದರೆ ಕಿಚನ್ನೆಲ್ಲ ಸ್ವಲ್ಪ ಗಬ್ಬೆಬ್ರಿಸಿ, ಈಗ ನೋಡಿ ಶುಕ್ರವಾರ ಮತ್ತೆ ಸ್ಟವ್ ತೊಳಿಬೇಕು ನಾನು. ಇವನು ಶುಕ್ರವಾರ ಯಾಕೆ ಮಾಡ್ತಾನಪ್ಪ ಅನ್ನಂಗೆ ಆಗುತ್ತೆ ನೋಡಿ. ಈಗ ತಾನೇ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೀನಿ. ತಿರ್ಗಾ ಆಲೆ ನೋಡಿ, ಅಂಗಡಿ ನೋಡಿ ಅಲ್ಲಿ ಎಲ್ಲ ಅಂಗಡಿ, ಈಗ ಅಂಗಡಿ ತೆಗಿದಲ್ಲ. ಶನಿವಾರದ ಬ್ಲಾಗು. ಸೊ 3 ದಿವಸದ್ದು ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೀನಿ, ಯಾಕೆಂದರೆ ಸ್ವಲ್ಪ ಹಬ್ಬದ ಕೆಲ್ಸಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಹಂಗಾಗಿ ಸ್ವಲ್ಪ ಬ್ಯುಸಿ ಆದೆ. ಶನಿವಾರ 4:15 ಎದ್ದು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಲಾಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಜವಾದ್ ಪೌಡರ್ ಅಂತ ತೋರಿಸಿದ್ದೆ ಅಲ್ವಾ, ಇದೆ ಅದು. ಇದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಇದನ್ನು ನೀವು ಏನಕ್ಕೆಲ್ಲ ಉಪಯೋಗಿಸ್ಬೋದು ಅಂತಂದರೆ, ಈಗ ಆಲ್ರೆಡಿ ನಾನು ದೇವ್ರ ಫೋಟೋಗಳೆಲ್ಲ ಒರೆಸೋದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. ಅಂದರೆ ದೇವ್ರ ಇದು ಫೋಟೋಗಳು ಒರೆಸೋದಕ್ಕೆ ನೀರು ತೊಗೋತೀವಲ್ವ, ಅದಕ್ಕೆ 1-2 ಚಿಟಿಕೆ ಹಾಕ್ಕೊಂಡು ಕಲಕ್ಬಿಟ್ಟು ಒರೆಸಿ ಬಟ್ಟೆಯಲ್ಲಿ ಎದ್ದುಬಿಟ್ಟು. ಸೊ ಪೂಜಾ ರೂಮೆಲ್ಲ ಘಮ್ ಅಂತ ಇರುತ್ತೆ. ಸೊ ಅದನ್ನು ವೀಡಿಯೋ ತಗೊಳಕ್ಕಾಗಲಿಲ್ಲ, ಮರೆತು ಬಿಟ್ಟೆ. ಆಮೇಲೆ ನೆನಪು ಮಾಡಿಕೊಂಡು ವೀಡಿಯೋಸ್ನ ತೊಗೋತಾ ಇದ್ದೀನಿ. ಸೊ ಇನ್ನು ಪೂಜಾ ಪಾತ್ರೆಗಳೆಲ್ಲ ಕ್ಲೀನ್ ಆದಮೇಲೆ, ಅದು ಏನು ಅಂತಂದರೆ ಲಕ್ಷ್ಮೀ ದೇವಿಗೆ ಈ ಸುವಾಸನೆ ಭರಿತ ಹೂಗಳು ಅಥವಾ ಈ ಜವಾದ್ ಪೌಡ್ರ್ ಸ್ಮೆಲ್ ಅಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ಕೆಲವೊಂದು ಹರ್ಬ್ಸು ಇದನ್ನೆಲ್ಲ ಹಾಕಿ ಮಾಡಿರ್ತಾರೆ ಅಂತ ಹೇಳ್ತಾರೆ. ಎಷ್ಟು ಫ್ಲೇವರ್ ಬರ್ತಾ ಇರುತ್ತೆ ಇದ್ರದ್ದು ಅಂತಂದರೆ, ಒಂದು ಚಿಟಿಕೆ ಹಾಕ್ಕೊಂಬಿಟ್ರೆ ಪೂಜಾ ರೂಮೆಲ್ಲ ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದ್ರ ಫ್ಲೇವರ್. ಸೊ ಇವಾಗ ಗಂಧ ನಾನು ಉಪಯೋಗಿಸೋ ಗಂಧ ಏನು ಅಂದರೆ ಗಂಧ ಚಂದನ ಅಂತ ಬರುತ್ತೆ, ಅಷ್ಟಗಂಧ ಚಂದನ ಅಂತ ಬರುತ್ತೆ. ಸೊ ಇದೊಂದೇ ಪ್ಯೂರಾಗಿರೋದು ಸ್ನೇಹಿತರೆ. ಇದು ಬಿಟ್ಟರೆ ಬೇರೆ ಎಲ್ಲ ಡೂಪ್ಲಿಕೇಟೇ ಸಿಗುತ್ತೆ. ಸೊ ನಾನು ಹಾಗಾಗಿ 1-2 ಗಂಧ ಎಲ್ಲ ಟ್ಯೂಬ್ ತರಿಸಿ ಇಟ್ಕೊಂಡ್ಬಿಡ್ತೀನಿ. ಸೊ ನೋಡಿ, ಗಂಧಕ್ಕೆ ಮಿಕ್ಸ್ ಮಾಡಿ ಇಡಬಹುದು, ಅಥವಾ ಅಕ್ಷತೆಗೆ ಮಿಕ್ಸ್ ಮಾಡಿ ಇಟ್ಕೊಬೋದು. ಅಂದರೆ ಈಗ ಪೂಜೆಗೆಲ್ಲ ಈ ಸಂಕಷ್ಟಿ, ರಾಯರ ವ್ರತ, ಇದಕ್ಕೆಲ್ಲ ನಾನು ಆಲ್ರೆಡಿ ಮನೆಯಲ್ಲಿ ಒಂದು ಅಕ್ಷತೆ ಮಾಡಿ ಒಂದು ಬೌಲ್ ಅಷ್ಟು ಇಟ್ಕೊಂಬಿಟ್ಟಿದ್ದೀನಿ. ಅದಕ್ಕೂ ಕೂಡ ಒಂದು ಚಿಟಿಕೆ ಮಿಕ್ಸ್ ಮಾಡ್ಬೋದು. ಇನ್ನು ಅರಿಶಿನ ಕುಂಕುಮ ಬಟ್ಲಲ್ಲಿ ಖಾಲಿ ಆಗಿತ್ತು, ದೇವ್ರ ಪಾತ್ರೆ ತೊಳೆದ್ನಲ್ವಾ, ಸೊ ಹಾಗಾಗಿ ಅದ್ರ ಜೊತೆಗೆ ಅದನ್ನು ತೊಳೆದು ಇನ್ನು ಅರಿಶಿನ ಕುಂಕುಮ ಕೂಡ ತುಂಬಿ ಇಟ್ಕೊತಾ ಇದ್ದೀನಿ. ಸೊ ಖಾಲಿ ಆದಂಗೆ ತುಂಬಿಟ್ಕೊಂಬಿಡ್ತೀನಿ. ನೀವು ಕುಂಕುಮಕ್ಕೂ ಕೂಡ ಜವಾದ್ ಪೌಡ್ರನ್ನ ಮಿಕ್ಸ್ ಮಾಡಿ ಇಡ್ಬೋದು. ಇನ್ನು ದೀಪಗಳು ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ. ದೀಪ ಹಚ್ಚಬೇಕಾದ್ರೆ ಅದಕ್ಕೊಂದು ಚಿಟಿಕೆ ಹಾಕಿ ದೀಪ ಹಚ್ಚೋದ್ರಿಂದ ಸೊ ದೀಪ ಉರಿಯುವಾಗೆಲ್ಲ ನಿಮ್ಗೆ ಅದ್ರ ಘಮ ಹೊರಗೆ ಬರ್ತಾ ಇರುತ್ತೆ, ತುಂಬ ಪರಿಮಳ ಚೆನ್ನಾಗಿರುತ್ತೆ ನೋಡಿ. ನಾನು 3 ದೀಪಕ್ಕೂ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಗೆ ಎಲ್ಲ ಗಂಧಿಗೆ ಅಂಗಡಿಲೂ ಸಿಗುತ್ತೆ ಇದು. ಸೊ ನೋಡ್ತಾ ಇದ್ದೀರಾ, ಇದು ನೋಡಿ ಎಷ್ಟು ಈಸಿಯಾಗಿ ತೊಳೆದಿದ್ದೀನಿ ದೇವ್ರ ಪಾತ್ರೆಗಳು. ಅಂದರೆ ಸುಮಾರಷ್ಟು ಜನ ಮತ್ತೆ ಕೇಳ್ತಾ ಇದ್ದೀರಾ, ಖಂಡಿತ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡಿ, ದೇವ್ರ ಪಾತ್ರೆ ತೊಳಿಬೇಕಾದ್ರೆ ತೋರಿಸ್ತೀನಿ. ಪೂಜೆ ಹಾಕೋಷ್ಟರಲ್ಲಿ 8 ಗಂಟೆ ಆಗೋಗ್ಬಿಡ್ತು ಸ್ನೇಹಿತರೆ. ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 8 ಗಂಟೆ. ಸೊ ಏನು ಟೆನ್ಷನ್ ಇಲ್ಲ, ಯಾಕೆಂದರೆ ತಿಂಡಿ ಕೂಡ ಒಂದು ಕಡೆ ಮಾಡಿ ಅದನ್ನೇ ದೇವ್ರಿಗೆ ನೈವೇದ್ಯಕ್ಕಿಟ್ಟು ಆಮೇಲೆ ಸುಜಿತ್ಗೆ ಸ್ನಾನ ಮಾಡಿಸಿ ಅವನಿಗೆ ತಿನ್ನಿಸಿ ಆಮೇಲೆ ಅವನು ಬಾಕ್ಸೆಲ್ಲ ಪ್ಯಾಕ್ ಮಾಡಿ ಸ್ಕೂಲಿಗೆ ರೆಡಿ ಮಾಡಿದ್ದೀನಿ. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಕಲರ್ ಡ್ರೆಸ್ ಇದೆ.
ಸೊ ನೋಡಿದ್ರೆ ಪುಟ್ಟ ಪುಟ್ಟು ರಂಗೋಲಿ ಕೂಡ ನಾನು ದೇವ್ರ ಮನೆಯಲ್ಲಿ ನೆಲಕ್ಕೆ ಹಾಕೋದಿಲ್ಲ ಫ್ಲೋರಿಂಗ್, ಯಾಕೆಂದರೆ ಬಿಳಿದಿರೋದ್ರಿಂದ ಕಾಣಿಸಲ್ಲ. ಹಾಗಾಗಿ ದೇವ್ರ ಮುಂದೆ ಅಲ್ಲೇ ಚಿಕ್ಕದಾಗಿ ರಂಗೋಲಿನ ಹಾಕಿ ಇವತ್ತು ವಾರ ಮುಗಿಸ್ದೆ. ಇನ್ನು ಮಧ್ಯಾಹ್ನದ ಬ್ಲಾಗು ಸೊ ನೋಡೋಣ, ಅವರೆಕಾಳು ಮೇಳದ ಕಡೆ ಏನಾದರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೋತಾ ಇದ್ದೀನಿ. ಸೊ ಮಲಗಬೇಕು ಅಂತ ಒಂದು ಕಡೆ ನಿದ್ದೆನೂ ಒಂದು ಅರ್ಧ ಗಂಟೆ ಮಲಗಿ ಎದ್ದಿದ್ದಾಯಿತು. ಟೈಮ್ 1:30 ಬರ್ತಾನೆ ಸುಜಿತ್ತು. ನಾನು ಬೆಳಗ್ಗೆ ವಾರ ಎಲ್ಲ ಮುಗಿಸಿ ಸ್ವಲ್ಪ ಒಂದು ಅರ್ಧ ಗಂಟೆ ಮಲಗಿದ್ದು ಈಗ ಎದ್ದು ಬಂದು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. 4 ಗಂಟೆಗೆ ಎದ್ದಿದ್ದಲ್ವಾ, ಸ್ವಲ್ಪ 4:15 ಇವತ್ತು, 4 ಗಂಟೆಗೆ ಎದ್ದಿಲ್ಲ, ಸುಳ್ಳು ಹೇಳ್ಬಾರ್ದು. ಸೊ 4:15ಗೆ ಎದ್ದು ತಿಂಡಿ ಚಿತ್ರಾನ್ನ ಇವತ್ತು ನೆನ್ನೆದೇ ಸೊಪ್ಪಿನ ಸಾರು ಇತ್ತು, ಅದನ್ನು ಇಟ್ಟಿದ್ದೀನಿ. ಜೊತೆಗೆ ರಸಮ್ ಮಾಡ್ತಾ ಇದ್ದೀನಿ ಊಟ ಮಾಡೋಕ್ಕೆ ಅಂತ. ಮುದ್ದೆ ಮಾಡ್ತಿಲ್ಲ, ಓನ್ಲಿ ರೈಸ್ ಇವತ್ತು, ಆಯಿತಾ. ಮನೆಯವ್ರಿಗೆ ಜ್ಯೂಸ್ ಮಾಡಿಕೊಡ್ಬೇಕು. ಏನು ಜ್ಯೂಸ್ ಇದೆ? ದಾಳಿಂಬೆ ಜ್ಯೂಸ್ ಬಿಡಿಸಿ ರೆಡಿಯಾಗಿದೆ, ದಾಳಿಂಬೆ ಜ್ಯೂಸ್. ಸೊ ದಾಳಿಂಬೆ ನಾನು ಕೂಡ ಡೈಲಿ ತಿಂತೀನಿ. ಸೊ ನೀವು ಕೂಡ ತಿನ್ನಿ, ಹೆಲ್ದಿ ಸ್ಕಿನ್ ಸಿಗುತ್ತೆ ಅಂತ ಹೇಳಿದ್ದೀನಿ ಒಂದು ಬ್ಲಾಗಲ್ಲಿ. ಖಂಡಿತ ನೀವು ತಿನ್ನಿ, ಆಯಿತಾ. ಸಾಂಬಾರು ಮಾಡಬೇಕು ಇನ್ನೂ. ಸುಜಿತ್ ಬರೋ ಅಷ್ಟರಲ್ಲಿ ಬೇಗ ಮುಗಿಸ್ಬೇಕು ನನಗೆ. ಒಂದು ಸ್ವಲ್ಪ ನಾನು ಇಟ್ಕೊಂಡು ಮನೆಯವರಿಗೆ ಜ್ಯೂಸ್ ಮಾಡಿಕೊಡ್ತೀನಿ. ಇಲ್ಲಿ ಇಟ್ಟಿರ್ತೀನ ತಿನ್ನೋಣ ಅಂತ, ಮೆತ್ತಗೆ ರೋಹಿತ್ ಬಂದು ಪೂರ್ತಿ ಎಲ್ಲ ತಿನ್ಕೊಂಡು ಹೋಗಿರ್ತಾನೆ. ಸುಲಿಯೋಕ್ಕಂತೂ ಆಗಲ್ಲ ಅವನಿಗೆ. ಸ್ವಲ್ಪ ಸಾಲ್ಟ್ ಚಿಲ್ಲಾಗಿರಲಿ ಅಂತ ಸ್ವಲ್ಪ ಇಷ್ಟು ಹಾಕೋಣ. ಇನ್ನು ಬೇಸಿಗೆ ಶುರುವಾಯಿತು. ಮಡಕೆ ಎತ್ಕೋಬೇಕು, ಮೇಲೆ ತೆಗೆದಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ನಮ್ಮ ಸುಜಿತ್ ಮಹಾರಾಜ್ ಇದ್ದಾರಲ್ಲ, ಹೊಡೆದಾಕ್ಬಿಡ್ತಾರೆ ಅಂತ ತೆಗೆದ್ಬಿಟ್ಟು ಇವಾಗ ನೀರು ಹಾಕಿ ಇಡಬೇಕು. ಬಟ್ಟೆ ಹೋಗ್ತಾ ಇದೆ ಡೈಲಿ. ಇದು ಕೂಡ ಮೀಶೋಯಿಂದ ತರಿಸಿದ್ದೆ, ಐಸ್ ಟ್ಯೂಬ್ ಹಾಕುವಂಥದ್ದು. ಬೇಳೆ ಕಟ್ ಮಾಡಿ ನಾನು ಕೂಡ ಸಲ ಹಬ್ಬಕ್ಕಾದ್ರೆ ಒಂದೊಂದ್ಸಲ ಕಾಯಿ ಒಬ್ಬಟ್ಟು ಮಾಡಿಬಿಡ್ತಿದ್ದೆ. ಪಾತ್ರೆ ಜೋಡಿಸಿ. ಅಲ್ಲ ಸ್ನೇಹಿತರೆ, ನೆನ್ನೆ ಅವರೆಕಾಳು ಮೇಳಕ್ಕೆ ಹೊರಟಿದ್ವಿ. ಸೊ ನೆನ್ನೆ ಆಗಲಿಲ್ಲ, ಹೋಗಿದ್ವಿ. ಸೊ ಅಲ್ಲೇನು ನಾವು ನೋಡ್ಕೊಂಬರೋಕ್ಕಾಗಲಿಲ್ಲ, ಏನೋ ಸ್ಟಾಲೆಲ್ಲ ಖಾಲಿ ಇದ್ವು. ಸೊ ಈಗ ಹೊರಟಿದ್ದೀನಿ, ಟೈಮ್ 2:30. ಸೊ ಹೋಗಿ ಬರೋಣ. ಬಿಸಿಲು ಅಂತ ಜಡೆ ಹಾಕ್ಬಿಟ್ಟಿದ್ದೀನಿ. ಸೊ ಹೋಗಿ ಬರೋಣ. ಅವರೆಕಾಳು ಮೇಳ ಹೇಗಿರುತ್ತೆ, ಏನೇನು ಸ್ಟಾಲ್ ಇದೆ ಎಲ್ಲ ನೋಡ್ಕೊಂಬರೋಣ, ಬನ್ನಿ. ಹೋದ್ವಿ. ಸೊ ಅಲ್ಲೇನು ಜಾಸ್ತಿ ಸುತ್ತಾಡೋ ಅಂಥದ್ದು ಏನೂ ಇರಲಿಲ್ಲ, ಸುಮಾರಾಗಿದ್ವು ಸ್ಟಾಲ್ಗಳು. ಸೊ ನೋಡಿಕೊಂಡು ಫುಡ್ ಕಡೆನೂ ನೋಡಿಕೊಂಡು ಅಂತ ಏನೋ ಐಟಮ್ಸು ನಾವೇನೋ ತೊಗೊಂಡು ತಿನ್ನಲಿಕ್ಕೆ ಹೋಗಲಿಲ್ಲ, ಸುಮ್ಮನೆ ರೌಂಡ್ ಹಾಕ್ಕೊಂಡು ಬಂದ್ವಿ. ಇನ್ನು ಭಾನುವಾರದ ಬ್ಲಾಗ್. ಹಲೋ ಸ್ನೇಹಿತರೆ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಸಂಡೇ ಬ್ಲಾಗ್. ಇವಾಗ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ ಬಂದೆ. ತಿಂಡಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಸಂಡೇ ಬ್ಲಾಗ್. ಇವಾಗ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ ಬಂದೆ. ತಿಂಡಿ ಇವತ್ತು ಅಡುಗೆ ಮಾಡೋಣ ಅಂತ ಒಂದೊಂದ್ಸಲ ಅವರೆಕಾಳು ಹುಳಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಫುಲ್ ಹಬ್ಬಕ್ಕೆ ಮನೆ ಕ್ಲೀನಿಂಗು. ಅಂದರೆ ದೇವರಾಯನದುರ್ಗದ ಹಬ್ಬಕ್ಕೆ ಸ್ವಲ್ಪ ಕ್ಲೀನ್ ಮಾಡಿದ್ದೆ. ಬಾಲ್ಕನಿ ರೈಲಿಂಗ್ಸ್ ನನಗೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ದಿನಗಳಾದಮೇಲೆ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಅನಿಸುತ್ತೆ ಎಷ್ಟೊಂದೆಲ್ಲ ಧೂಳು ಬಿಟ್ಟಿರೋದು ಮನೇಲಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಎಲ್ಲ ಫುಲ್ ಮನೆ ಕ್ಲೀನಿಂಗ್ ಇರುತ್ತೆ. ಬ್ಲಾಗ್ನ ಶುರು ಮಾಡಿಬಿಡೋಣ. ಫಸ್ಟು ಏನು ಮಾಡ್ಕೊಳ್ಳೋಣ ಅಂದರೆ ರಾಗಿ ಮಾಲ್ಟ್ ಮಾಡೋಣ. ರಾಗಿ ಮಾಲ್ಟು, ಪಪ್ಪಾಯ, ಆಮೇಲೆ ಕೆಲವೊಂದು ಫ್ರೂಟ್ಸು ಎಲ್ಲ ಇಟ್ಕೊಳ್ಳೋಣ. ನೋಡಿ ಸುಜಿತ್ ನೋಡಿ ಏನು ನೆಲದ ಮೇಲೆ ಓಡಿಸಲ್ಲ ಕಾರು. ಕ್ಯಾಮರಾ ಮೇಲೆ ತೋರ್ಸೋಣ. ಓ ಕ್ಯಾಮರಾ ಮೇಲೆ ಯಾವ ತಂದಿದ್ರು ನೋಡೋಣ. ನೋಡಿ ನೆನ್ನೆ ಹೋಗಿ ಸ್ಟಾಲಲ್ಲಿ ಸುಜಿತ್ ಇದನ್ನು ತೊಗೊಂಬಂದಿದ್ದಾನೆ. ಇದಕ್ಕೆ 550 ರೂಪಾಯಿ ತೊಗೊಂಡ್ರು ನೋಡಿ. ಸುಜಿತ್ ಇದು ಬೇಕೇ ಬೇಕು ಅಂತ ಕೂತ್ಬಿಟ್ಟ. ಸೊ ಹಂಗಾಗಿ ಕೊಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಬಟ್ ಬೇರೆ ಏನು ತಗೊಳ್ಲಿಕ್ಕೆ ಹೋಗಲಿಲ್ಲ. ಒಂದು ಸರ ಏನೋ ತೊಗೊಂಡಿದ್ದೀನಿ. ಬಿಸಿಲಿಗೆ ಹೋಗೋದೇನು ಬೇಕಾಗಿಲ್ಲ, ತಲೆಗೆ ಅಷ್ಟೇ ಕತ್ತೆ. ಅದೇ ಕೊಡ್ತೀನಿ ನೋಡಿ. ಈಗ ಮಾಡಕ್ಕೆ ಕೆಲಸ ಬಿಟ್ಟಿದ್ದು ಮಾಡ್ಕೊಂಡು ಇವತ್ತು ಭಾನುವಾರ ಮಕ್ಳು ಕಳ್ಳರು ಬಂದಿರ್ತಾರಂತ ಹೋಗ್ಬಾರ್ದು. ಕೆಟ್ಟು ನಾನು ಕಟಿಂಗ್ ಮಾಡಿಸ್ತೀನಿ. ಒಳ್ಳ
ನೋಡಿ ಸೂಜಮ್ಮ ಎಲ್ಲ ಹೆಲ್ಪ್ ಮಾಡ್ತಿದ್ದಾಳೆ. ಓಯ್ ಓಯ್ ಮುದ್ದು ಮರಿ, ಓಯ್ ಮುದ್ದು ಮರಿ, ಮುದ್ದು ಮರಿ. ಇದೊಂದು ತೋರಿಸ್ಲಾ? ನೋಡಿ ಸೂಜಮ್ಮ ಈರುಳ್ಳಿ ತುಂಬಕ್ಕೆಲ್ಲ ಮಮ್ಮಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಗುಡ್ಡು ನಮ್ಮ ಸೂಜು. ಲೋಟಸ್ ಅಂತೂ ಸ್ನೇಹಿತರೆ ದಿನ 2, 3 ಅಳ್ತಾ ಇದೆ. ಮಗ್ಗಳು ನೋಡಿ ಅಲ್ಲಿ ಎಷ್ಟೊಂದಿದೆ ಅಂತ. ಸೊ ಬಿಸಿಲು ಅಷ್ಟೇ ಇದಕ್ಕೆ ಬೇಕಾಗಿರೋದು. ನಾನೇನು ಇದಕ್ಕೆ ಏನೂ ಹಾಕಲ್ಲ. ಸೊ ಏನು ಮೇಂಟೆನೆನ್ಸು ಏನಿಲ್ಲ, ನೀರು ಹಾಕ್ತೀನಿ ಅಷ್ಟೇ. ವಾರಕ್ಕೆ 2 ಬಾರಿ ಇದಕ್ಕೆ ನೀರು ತುಂಬಿಸ್ತೀನಿ. ಇದರಲ್ಲಿರೋಂಥ ಪಾಚಿ ಎಲ್ಲ ತೆಗಿತೀನಿ, ಆವಾಗ ಕ್ಲೀನ್ ಮಾಡ್ತೀನಿ. ಸೊ ಅಷ್ಟೇ, ನೀರು ತುಂಬಿಸ್ತೀನಿ. ಪಕ್ಷಿಗಳಿಗೆಲ್ಲ ನೀರು ಬೇಕಲ್ಲ, ಸೊ ಹಂಗಾಗಿ ಎಷ್ಟೊಂದು ಹೂಗಳು ಬಿಡುತ್ತೆ. ನೋಡೋಕ್ಕೆ ಖುಷಿ ಲೋಟಸ್ ಅಂತೂ. ನಮ್ಮ ಮನೆಗೆ ಬಂದವರೆಲ್ಲ ಒಂದು ಸಲನಾದರೂ ಗಾರ್ಡನಿಗೆ ಬಂದು ಲೋಟಸ್ ಎಲ್ಲ ನೋಡ್ಕೊಂಡು ಹೋಗ್ತಾರೆ. ನೋಡಿ ಇಷ್ಟು ಬಿಸಿಲಿದ್ರೂ ನಮ್ಮ ಗಾರ್ಡನ್ನ ಎಷ್ಟು ತಂಪಾಗಿಟ್ಟಿದ್ದೀನಿ ಅಂತ ನೋಡಿ. ಇಲ್ಲೂ ಅಷ್ಟೇ ಇದೊಂಚೂರೆಲ್ಲ ಕ್ಲೀನ್ ಮಾಡಬೇಕು. ಸೊ ನೋಡೋಣ, ಹಬ್ಬದ ಅಷ್ಟರಲ್ಲೆಲ್ಲ ಕ್ಲೀನ್ ಮಾಡೋಣ. ಚೆಂಡುವಿನ ಸಸಿಗಳೆಲ್ಲ ಅದೇ ಹುಟ್ಟಿರೋದು ನೋಡಿ. ಅಲ್ಲೂ ಒಂದು ದುಂಡು ಮಲ್ಲಿಗೆ ಗಿಡ ಹಾಕಿದ್ದೀನಿ. ಸೊ ಎಲ್ಲ ಇಲ್ಲೇನು ಅಂದರೆ ಗರಿಕೆ ಜಾಸ್ತಿ, ಕ್ಲೀನ್ ಮಾಡಬೇಕು. ನೋಡಿ ಬದನೆ ಗಿಡ ಎಲ್ಲ ಎಷ್ಟು ಚೆನ್ನಾಗಾಗಿದೆ. ಕಾಕಡ ಗಿಡ 2 ಹಾಕಿದ್ದೆ ಅಲ್ವಾ, ಇವಾಗ ಚಿಗುರ್ತಾ ಇದೆ ಅದು. ಸೊ ಸ್ವಲ್ಪ ಬಿಸಿಲು ಜಾಸ್ತಿ ಆದರೂ ಚೆನ್ನಾಗಿ ನೀರು ಹಾಕ್ತೀನಿ ನೋಡಿ. ಎಲ್ಲ ಚೆನ್ನಾಗಾಗಿದ್ದಾವೆ. ಸೊ ಇದೇನು ಅಷ್ಟು ಗಿಡ ನನಗಿಷ್ಟ ಆಗಲಿಲ್ಲ. ನಮ್ಮ ಮನೆಯವರು ಇದನ್ನು ಕಿತ್ತಾಕತ್ಲಾಗ ಬೇಡ ಬೇರೆದು ಹಾಕೋಣ ಅಂತಿದ್ದಾರೆ ನೋಡಿ. ಇಷ್ಟೇ ಇವು ಬಿಡೋದು, ಏನು ದೊಡ್ಡದು ಬಿಡೋಲ್ಲ. ಇದು ಸುಮ್ಮನೆ ವೇಸ್ಟ್ ಜಾಗ. ಕಿತ್ತಾಕಬೇಕು, ಆದರೆ ಕೀಳೋಕ್ಕಾಗಬೇಕಲ್ಲ, ಬೇರು ತಳಕ್ಕೆ ಹೋಗ್ಬಿಟ್ಟಿದೆ ಸಿಕ್ಕಾಬಿಟ್ಟೆ ಅಲ್ಲಿ. ಅದು ಕೂಡ ನೋಡಿ, ಇದು ಈ ಹುಲ್ಲಲ್ಲಿ ಹಾಕಿರೋದು ಗಿಡಗಳು ಏನು ಅಷ್ಟೊಂದು ಚೆನ್ನಾಗಿ ಯಾಕೋ ಆಗೋಲ್ಲ. ಅಷ್ಟೇ ಇದೆ ನೋಡಿ. ಎಷ್ಟು ತಿಂಗಳಾಯಿತು ಗೃಹ ಪ್ರವೇಶ ಆಗಿ. ಈಗ ಒಂದೊಂದು ಎಲೆ ನೋಡೋಣ, ಏನಾದರೂ ಮಳೆ ಬಂದರೆ ಚೆನ್ನಾಗಿ ಚಿಗುರಬಹುದೇನೋ. ನನಗೆ ಮೇಯ್ನು ಈ ಏನಿದೆ ಇದು ಚೆನ್ನಾಗಿ ಬರಬೇಕಿದು ರೋಸ್ ಪ್ಲ್ಯಾಂಟ್. ಇದು ಚೆನ್ನಾಗಿ ಬಂದುಬಿಟ್ರೆ ಬೇಜಾನು ಹೂ ಬಿಡುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಉತ್ತಮ ಚೆನ್ನಾಗಾಗಿದೆ ಇದು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. 4:15 ಆಗ್ತಾ ಇದೆ. ಇವಾಗ ರೈಲಿಂಗ್ಸ್ ಕ್ಲೀನ್ ಮಾಡೋಣ ಅಂತ ಬಂದೆ. ಹಬ್ಬ ಬಂತಲ್ಲ, ಸೊ ಶ್ರೀರಾಮದುರ್ಗದ ಹಬ್ಬದಲ್ಲಿ ನಾನು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ತುಂಬಾ ಧೂಳಾಗಿ ನೋಡೋಕ್ಕಾಗ್ತದೆ. ಸೊ ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಸೂಜಮ್ಮನ ಮೆತ್ತಗೆ ಉಪಾಯ ಮಾಡಿ ನಡಗಿಸಿ ಬಂದಿದ್ದೀನಿ. ಇನ್ನು ರೈಲಿಂಗ್ಸು ತುಂಬಾ ಕೊಳೆ ಆಗಿಬಿಟ್ಟಿತ್ತು. ಸೊ ಅಂದರೆ ನೆಲ ಒರೆಸ್ಬೇಕಾದ್ರೆಲ್ಲ ಸುಮ್ಮನೆ ಇದು ಮೇಲಿರೋದನ್ನೆಲ್ಲ ಒರೆಸ್ಕೊಂಡ್ಬಿಡ್ತೀವಿ. ಬಟ್ ಡೀಪಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ಮೊನ್ನೆ ಎಂತಕ್ಕೋ ಬಂದೆ, ಗ್ಲಾಸ್ ಎಲ್ಲ ತುಂಬ ಧೂಳು ಕಾಣಿಸ್ತಾ ಇತ್ತು. ಸೊ ಇದು ಕೊಲಿನಲ್ಲೆಲ್ಲ ಹಾಕಿ ಒರೆಸಿದ್ರೆ ಖಂಡಿತ ಇದು ವರ್ಕೌಟ್ ಆಗೋಲ್ಲ. ಫಸ್ಟು ನೀರಲ್ಲಿ ಒರೆಸ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದು ಸುಚಿತ್ನ ಮಲಗಿಸಿ ಮೆತ್ತಗೆ ಉಪಾಯ ಮಾಡಿ ಮಲಗಿಸಿ ಬಂದ್ಬಿಟ್ಟೆ. ಯಾಕೆಂದರೆ ನೀರಲ್ಲಿ ಆಡ್ತಾನೆ. ಸೊ ಅವನು ಎದ್ದೊಳೋ ಅಷ್ಟರಲ್ಲಿ ಒರೆಸ್ಬಿಡೋಣ ಅಂತ ತುಂಬ ಹೊತ್ತು ಮಲಗಿದ್ದ ಇವತ್ತು, ಪರವಾಗಿಲ್ಲ. ಸೊ ಫಸ್ಟು ನೀರಲ್ಲೆಲ್ಲ ಒರೆಸ್ಕೊಂಡು ಆಮೇಲೆ ಕೊಲಿನ ಹಾಕಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೀರಲ್ಲೇ ನೀಟಾಗಿ ಕ್ಲೀನ್ ಆಯಿತು ಗ್ಲಾಸ್ ಎಲ್ಲ. ಸೊ ಒರೆಸ್ಕೊತಾ ಇದ್ದೀನಿ ನೋಡಿ. ಸೊ ಇದೆಲ್ಲ ಈ ಗ್ಲಾಸು ಇದೆಲ್ಲ ಹಾಕ್ಸ್ಬಿಟ್ರೆ ಒರ್ಸೋದು ತುಂಬಾ ಹಿಂಸೆ. ಸೊ ನೋಡಲಿಕ್ಕೇನೋ ಚೆನ್ನಾಗಿ ಕಾಣುತ್ತೆ, ಮೇಂಟೆನೆನ್ಸ್ ತುಂಬ ಕಷ್ಟ ಇದೆಲ್ಲ. ಸೊ ನಾನಂತೂ ವರ್ಷಕ್ಕೆ 2 ಸಲಿನೋ 3 ಸಲಿನೋ ಒರೆಸ್ತೀನಿ ಅಷ್ಟೇ. ನನ್ನ ಕೈಲಿ ಆಗಲ್ಲ, ಯಾಕೆಂದರೆ ತುಂಬ ಕಷ್ಟ ಆಗುತ್ತೆ ಒರೆಸ್ಲಿಕ್ಕೆ. ಬಟ್ ಇವತ್ತೊಂದು ಸ್ವಲ್ಪ ನೀರಲ್ಲಿ ಒರೆಸಿರೋದ್ರಿಂದ ಬೇಗ ಆಗೋಯ್ತು ನೋಡಿ, ಎಷ್ಟು ಬೇಗ ಕ್ಲೀನ್ ಆಗ್ತಾ ಇದೆ ಅಂತ. ಸೊ ಇವತ್ತು ಮೆಂತ್ಯ ಪ್ಯಾಕು ಕೂಡ ಹಾಕಿದೆ, ತಲೆ ಬಚ್ಚೋಕ್ಕೂ ಟೈಮ್ ಇಲ್ಲ. ಸೊ ಒಂದು ಕ್ಲಿಪ್ ಹಾಕ್ಕೊಂಡು ಸಂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 6 ಗಂಟೆ ಕರೆಕ್ಟಾಗಿ 6 ಗಂಟೆ ಆಯಿತು ನೋಡಿ. ಸೊ ಎಲ್ಲ ಒರೆಸಿ ಸ್ವಲ್ಪ ಹೊತ್ತು ಕೂತ್ಬಿಟ್ಟು, ಯಾಕೆಂದರೆ ಕಿಟಕಿ ಎಲ್ಲ ಒರೆಸ್ಬೇಕು. ಮೇಲ್ಗಡೆ ಪೋರ್ಷನ್ ಅಷ್ಟೇ ಒರೆಸ್ತಾ ಇರೋದು. ಸೊ ಈಗ ನಿಂತ್ಕೊಂಡು ಬಗ್ಕೊಂಡು ಒರ್ಸೋಕ್ಕೆ ಹೋದರೆ ಆಗಲ್ಲ, ಬ್ಯಾಕ್ ಪೇನ್ ಬಂದ್ಬಿಡುತ್ತೆ ಅಂತ ಸುಮ್ಮನೆ ಕೂತ್ಕೊಂಡೇ ನೀಟಾಗಿ ಒರೆಸ್ತಾ ಇದ್ದೀನಿ ನೋಡಿ. ಆಯಿತು, ಬೇಗನೆ ಮಾಡಿಕೊಂಡೆ. ಆಲ್ಮೋಸ್ಟ್ ಮುಗಿತಾ ಬಂತು. ರೂಮ್ದೊಂದು ಕಿಟಕಿ ಇತ್ತು, ಆ ಟೈಮ್ಗೆ ಸುಜಿತ್ ಎದ್ದು ಬಂದ. ಸೊ ಅಲ್ಲಿವರೆಗೂ ಬೇಗ ಯಾಕೆ ಮುಗೀತು ಅಂದರೆ ಸುಜಿತ್ ಮಲಗಿದ್ರಿಂದ, ಇಲ್ಲಾಂದರೆ ಸುಜಿತ್ ನೋಡ್ಕೊಳ್ಳೋದೇ ಆಗ್ಬಿಡೋದು. ಸೊ
ನೋಡಿ ಎಷ್ಟೊಂದಿದೆ. ಇನ್ನು ಟಾಪಲ್ಲಿರೋಂಥ ರೈಲಿಂಗ್ಸ್ ಒರ್ಸೋಕ್ಕೆ ಹೋಗಲ್ಲ ನಾನು, ತುಂಬ ಬಿಸಿಲು. ಅದು ಅಂತೂ ಒಂದೇ ಸಲ, ವರ್ಷಕ್ಕೆ ಒಂದು ಸಲ 2 ಸಲ ಅಷ್ಟೇ ಅನಿಸುತ್ತೆ. ತೀರಾ ಧೂಳಾದಾಗ ಒರೆಸ್ತೀನಿ. ಸೊ ಈ ಥರ ಬೇಸಿಗೆನಲ್ಲಿ ಒರ್ಸೋಕ್ಕಾಗಲ್ಲ, ಮೇಲೆ ವಿಪರೀತ ಬಿಸಿಲು ಹೊಡಿತಾ ಇರುತ್ತೆ. ಒರೆಸೋದಾದರೆ ಬೆಳಗ್ಗೆನೇ ಒರೆಸ್ಬಿಡ್ಬೇಕು, ಒಂದು 10 ಗಂಟೆ ಒಳಗೆಲ್ಲ ಒರೆಸ್ಬಿಡ್ಬೇಕು. ಬಟ್ ಅಷ್ಟು ಬೇಗ ಸಾಧ್ಯವಿಲ್ಲ ಹೋಗಿ ಒರ್ಸೋಕ್ಕೆ. ಹಂಗಾಗಿ ವರ್ಷಕ್ಕೊಂದು 2 ಬಾರಿ ಒರೆಸ್ತೀನಿ. ಇದಂತೂ ಆಗಾಗ್ಗೆ ಒರೆಸ್ತಾ ಇರ್ತೀನಿ, ಬಾಲ್ಕನಿ ಕ್ಲೀನ್ ಮಾಡೋದಕ್ಕೆ ಬರ್ತಾ ಇರ್ತೀನಲ್ಲ, ಹಾಗಾಗಿ ಆಗಾಗ್ಗೆ ಒರೆಸ್ತಾ ಇರ್ತೀನಿ. ಸೊ ಇಷ್ಟಕ್ಕೆ ಸುಸ್ತಾಯಿತು ಯಾಕೋ ಇವತ್ತು ಬಿಸಿಲಿಗೂ ಅದಕ್ಕೂ. ಸೊ ಕಿಟಕಿಗಳೆಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ, ಕಿಟಕಿಗಳು ಕೂಡ ಒರೆಸ್ಬೇಕು. ಸದ್ಯಕ್ಕೆ ಇವತ್ತು ರೋಹಿತ್ ರೂಮ್ದೊಂದು ಬ್ಯಾಲೆನ್ಸ್ ಉಳಿದ್ಬಿಡ್ತು ಕಿಟಕಿಗಳು, ಇನ್ನು ಮಿಕ್ಕಿದ್ದೆಲ್ಲವೂ ಒರೆಸಿದ್ದೀನಿ. ಸೊ ಹಬ್ಬಕ್ಕೆ ರೆಡಿ ಆಯಿತು, ಯುಗಾದಿ ಹಬ್ಬಕ್ಕೆ. ಸೊ ಎಲ್ಲ ಎಷ್ಟು ಚೆನ್ನಾಗಿ ವಾಶ್ ಮಾಡಿದ್ದೀನಿ ಗೊತ್ತಾ. ದೇವರೇ, ರೈಲಿಂಗ್ಸ್ ಒರೆಸಿ, ಕಿಟಕಿಗಳು ಒರೆಸಿ, ಬಾಲ್ಕನಿ ಒರೆಸಿ, ಟೈಮು ಹತ್ತತ್ರ 6:30 ಆಗ್ತಾಯಿದೆ. ಸಾಕಾಗೋಯ್ತು ಸ್ನೇಹಿತರೆ. ಯಪ್ಪ, ಎಷ್ಟು ಧೂಳಾಗಿತ್ತು ಅಂದರೆ ರೈಲಿಂಗ್ಸ್ ಎಲ್ಲ. ದೇರಾಯನದುರ್ಗದ ಹಬ್ಬದಲ್ಲೇ ಒರೆಸ್ಬೇಕಿತ್ತು, ಆಗಲಿಲ್ಲ. ಸೊ ಅದಕ್ಕೆ ಕೆಳಗಡೆವೆಲ್ಲ ಏನು ಒರೆಸ್ತಾ ಇಲ್ಲ, ಕಿಟಕಿಗಳು ಅದು ಹಬ್ಬಕ್ಕೆ ಒರೆಸಿದ್ದೆ, ಇದು ಮಾತ್ರ ಒರೆಸಿರ್ಲಿಲ್ಲ. ಸೊ ಯುಗಾದಿಗೆ ಎಲ್ಲ ಕ್ಲೀನ್ ಆದಂಗಾಯಿತು. ಸ್ಟ್ರೈನ್ ಆದರೂ ಪರವಾಗಿಲ್ಲ, ಕ್ಲೀನ್ ಆಯ್ತಲ್ಲ ಅದೇ ನಿಮಗೆ. ಸೊ ಹೋಗೋಣ, ಸುಮ್ಮನೆ ಕೂತ್ಬಿಟ್ಟಿದ್ದೆ, ಸಾಕಾಗ್ಬಿಟ್ಟಿತ್ತು. ನೋಡೋಣ, ಹಬ್ಬಕ್ಕೆ ನಂದು ಪೀರಿಯಡ್ ಇದೆ. ಅದೇನೋ ಈ ವರ್ಷ ಎಲ್ಲ ಹಬ್ಬಗಳಿಗೂ 3 ದಿವಸ 4 ದಿವಸ ಆಗಂಗೆ ಪೀರಿಯಡ್ ಬರ್ತಾಯಿದೆ, 4 ದಿವಸ ಆಗೋ ಥರ ಪೀರಿಯಡು. ಸೊ ನೋಡೋಣ ಏನಾಗುತ್ತೋ. ಯುಗಾದಿ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಗುರುವಾರ ಬಂದಿದ್ದರಿಂದ ಒಂದೇ ಒಂದು ಆಸೆ ಇತ್ತು, ರಾಯರ ಮಠಕ್ಕೆ ಹೋಗಬೇಕು ಅಂತ. ನೋಡೋಣ ಏನಾಗುತ್ತೆ.